ಬಗ್ಗೆ ಅವಾಚ್ಯವಾಗಿ ಮಾತನಾಡಿದ್ದೀರಾ ಅನ್ನೋ ಕಾರಣಕ್ಕಾಗಿ ಈಗ BJP ಬಗ್ಗೆ ನಾನೇನು ಮಾತಾಡಿದೆ, ಮುಸ್ಲಿಂ ಧರ್ಮದ ಹೆಣ್ಣುಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋರು ಅವ್ರ ದೇಶಭಕ್ತಿಯನ್ನು ಪ್ರಶ್ನೆ ಮಾಡಿದವರು ಅಂತ ಕೇಳಿದ್ರೆ ಇವರು ಕೇಸ್ ಕೊಡ್ತಾರೆ. ಅಬ್ದುಲ್ ಕಲಾಂನ ಪ್ರೆಸಿಡೆಂಟ್ ಮಾಡಿದ್ದು ನಾವು. ಇವ್ರು ಯಾರಿಗೂ ಅನ್ಪಡ್ಗಳು BJP ಅವರಿಗೆ ಓದೋ ಕೆಪಾಸಿಟಿ ಇಲ್ಲ. 2002 ಅಲ್ಲಿ ಪ್ರೆಸಿಡೆಂಟ್ ನಾಮಿನೇಟ್ ಆದಾಗ 800 ಜನ MLAಗಳು ನಾವು ವೋಟ್ ಹಾಕಿ ಅಬ್ದುಲ್ ಕಲಾಂ ಅವ್ರು ಗೆಲ್ತಾರೆ. ChatGPTಯಲ್ಲಿ ಹೋಗಿ ನೋಡೋಕ್ಕೆ ಕೇಳಿ. ಮತ್ತು ಇವತ್ತು ದಾವಣಗೆರೆ BJP ಅವರು ಚಾಲೆಂಜ್ ಮಾಡಿದ್ದಾರೆ, ತಾಕತ್ತಿದ್ರೆ ಬಾ ಅಂತ. ಸಾಟರ್ಡೆ ಮಧ್ಯಾಹ್ನ 1 ಗಂಟೆ ನಿಮ್ಮ BJP ಜಿಲ್ಲಾ ಕಚೇರಿಯಿಂದನೇ ಕ್ಯಾನ್ವಸ್ ಸ್ಟಾರ್ಟ್ ಮಾಡ್ತೀನಿ. ಅಶೋಕಣ್ಣ, ವಿಜಯೇಂದ್ರಣ್ಣ, ಯತ್ನಾಳಣ್ಣ, ಅನಂತಕುಮಾರ್ ಹೆಗಡೆ ಅಣ್ಣ, ನಿಮ್ಗೆ ತಡೆಯೋ ತಾಕತ್ತಿದ್ರೆ ತಡೀರಿ ಅಂತ ಹೇಳ್ತೀನಿ ಸರ್. ಈಗ ಮುಸ್ಲಿಮರು ಅಲ್ಲ, ಮೈನಾರಿಟೀಸ್ಗೆ BJP ಅವರು ಅವಮಾನ ಮಾಡಿದ್ದಾರೆ, ಅವ್ರ ದೇಶಭಕ್ತಿನ ಪ್ರಶ್ನೆ ಮಾಡಿದ್ದಾರೆ, ಅವ್ರ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ. ಮೈನಾರಿಟೀಸ್ ಒಂದು ವೋಟ್ ಕೂಡ BJPಗೆ ಹಾಕಲ್ಲ. BJP ಅವರು ಮೈನಾರಿಟೀಸ್ನ ದ್ರೋಹ ಮಾಡಿದ್ದಾರೆ. ನಾನು ನಂಬಿದ್ದೀನಿ ಮೈನಾರಿಟೀಸ್ ದಯವಿಟ್ಟು ಮುಸ್ಲಿಂ ಬಾಂಧವರೇ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಮನೆ ಹೆಣ್ಣುಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡೋರಿಗೆ ಹೆಂಗೆ ಸರ್ ಓಟ್ ಹಾಕ್ತೀರಾ ಅನ್ನೋದೇ ನನ್ನ ಪ್ರಶ್ನೆ. ಅಲ್ಲ, ನೀವು ಬಳಸಿರೋ ಪದಗಳ ಬಗ್ಗೆ ಅಯೋಗ್ಯ ಅಂತ ಬೈದಿದ್ದೀರಾ ಅಂತ. ಏನು ನಮ್ಮ ಯತ್ನಾಳ್ ಸಾಹೇಬರು, ಆ ಮೈಸೂರು ತಿಮ್ಮ, ಏನು ಅವರೆಲ್ಲ ಸಾಂಪ್ರದಾಯಿಕ ಸಾಹಿತ್ಯ ಬಳಸ್ತಾರೆ. ಅಯೋಗ್ಯರನ್ನ ಅಯೋಗ್ಯರಂದರೆ ಕೇಸ್ ಹಾಕಿದ್ರೆ, ಅಸಮರ್ಥರನ್ನ ಅಸಮರ್ಥರು ಅಂತಂದರೆ, ಮುಟ್ಟಾಳ್ರು ಅಂದರೆ ಎಸ್ BJP ಅವರು ಅಯೋಗ್ಯರೇ, ಅಸಮರ್ಥರೇ, ಅನ್ಪಡ್ಗಳಲ್ಲದೆ ಇದ್ದರೆ ಆ BJP IT ಸೆಲ್ ಅವರು ಅಬ್ದುಲ್ ಕಲಾಂ ನಾವು ಮಾಡಿದ್ವಿ ಅಂದರೆ ಒಬ್ಬನಿಗೂ ಗೊತ್ತಿಲ್ಲದೆ ಟ್ರಾಲ್ ಮಾಡಿದ್ದಾರೆ. ಮರಯ 800 ಓಟ್ ನಾವು MLAಗಳು ಹಾಕಿದ್ದೀವಿ ಅಬ್ದುಲ್ ಕಲಾಂ ಅವ್ರಿಗೆ. ChatGPTಯಲ್ಲಿ ನೋಡಿ ರಾಜಾ, ChatGPTಯಲ್ಲಿ ಗೊತ್ತಾಗುತ್ತೆ. INC ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ MLA MP ಇಬ್ಬರು ಓಟ್ ಹಾಕ್ತಾರೆ ಪ್ರೆಸಿಡೆಂಟ್ಗೆ. ನಾವು 10 ಸ್ಟೇಟಲ್ಲಿ ರೂಲಿಂಗಲ್ಲಿದ್ವಿ. ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಹಿಮಾಚಲ್ ಪ್ರದೇಶ್, ಡೆಲ್ಲಿ, ಮಧ್ಯಪ್ರದೇಶ್, ಮೇಘಾಲಯ, ಕರ್ನಾಟಕ ಕೋಯಲೇಷನಲ್ಲಿದ್ವಿ, ಕೇರಳ UDF ಅಲ್ಲಿದ್ವಿ. ನಾವು 800 MLAಗಳು ಓಟ್ ಹಾಕಿರ್ತೀವಿ. ಇದು BJP ಅನ್ಪಡ್ಗಳಿಗೆ ಗೊತ್ತೇ ಇಲ್ಲ, ನಾಲಾಯಕಗಳಿಗೆ ಗೊತ್ತೇ ಇಲ್ಲ. BJP ಅವರು ಮುಸ್ಲಿಮರನ್ನ ಅವಮಾನಿಸಿದ್ದೀರಾ. ಒಂದು ಮುಸ್ಲಿಂ ಓಟು ನಿಮಗೆ